ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ನೂತನ ವಿಭವ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನೂತನ ಆಲಯ ಮಹಾಕುಂಭಾಭಿಷೇಕ ಮಹೋತ್ಸವ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಪಬೋವಿಪಾಳ್ಯ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ನೂತನ ವಿಭವ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಟ್ರಸ್ಟ್ ಅಧ್ಯಕ್ಷರಾದ ಮಾರುತಿ ನೇತೃತ್ವದಲ್ಲಿ ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ತುಂಬಾ ಅದ್ದೂರಿಯಾಗಿ ನಡೆಯಿತು. ಈ ದೇವಸ್ಥಾನಕ್ಕೆ ಶಾಸಕ ಎನ್ ಶ್ರೀನಿವಾಸ್ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ನಂತರ ಟ್ರಸ್ಟ್ ಅಧ್ಯಕ್ಷ ಮಾರುತಿರವರು ಶಾಸಕರಿಗೆ ಹಾರ ತುರಾಯಿ ಹಾಕಿ ಗೌರವಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರಾದ ಮಾರುತಿ, ಟಿ ಬೇಗೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮೊದಲ ದೇವಸ್ಥಾನವಾಗಿದೆ. ಭಕ್ತಾದಿಗಳು ಈ ದೇವಸ್ಥಾನವನ್ನು ಉಪಯೋಗಿಸಿಕೊಳ್ಳಬೇಕು. ಶಾಸಕ ಎನ್ ಶ್ರೀನಿವಾಸ್ ರವರು ತುಂಬಾ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಈ ದೇವಸ್ಥಾನಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ದಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಶಾಸಕರ ಮನೆ ಹತ್ತಿರ ಹೋಗಿ ಆಹ್ವಾನ ನೀಡಿದ್ದಲ್ಲಿ ಏನೂ ಸಹಕಾರ ಬೇಕು ಎಂದು ಕೇಳಿ ಸಹಕಾರವನ್ನು ನೀಡಿದ್ದಾರೆ. ಇಂತಹ ಶಾಸಕರು ಸಿಗುವುದು ತುಂಬಾ ಕಡಿಮೆ ಎಂದು ಸಂತಸ ವ್ಯಕ್ತಪಡಿಸಿದರು. ವರದಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ. ದಿನಾಂಕ 6/3/2026ರಿಂದ ದಿನಾಂಕ 8/3/2026 ತನಕ ಈ ಪಾಪಬೋವಿಪಾಳ್ಯ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ನೂತನ ಆಲಯ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವು. ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅವರಿಗೆ ಸಕಲ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ದರ್ಶನದ ವ್ಯವಸ್ಥೆ ಆಗಿರ್ಬೋದು ಅದನ್ನೆಲ್ಲ ಸಹ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲ ತಾಲೂಕಿನ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು ಸಹ ಆಗಮಿಸಿದರು. ಮತ್ತು ನಮ್ಮ BJPಯ ನಮ್ಮ MV ನಾಗರಾಜ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅದೇ ಥರ ನಮ್ಮ ಸಮಾಜದ ಗುರುಗಳಾದ ಶ್ರೀ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಸಹ ಆಗಮಿಸಿದರು. ಮತ್ತು ಇನ್ನೂ ಅನೇಕ ನಾಯಕರುಗಳು ಸಹ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಇಡೀ ಊರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಶಾಸಕರನ್ನ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಷ್ಟೇ ಅಲ್ಲ, ಅವರು ಇಡೀ ತಾಲೂಕಿಗೆ ಅವರು ಎಲ್ಲ ಥರ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ನಾನು ವಿಶೇಷವಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ಮಾತಾಡಬಾರ್ದು, ನೆಲಮಂಗಲ ತಾಲೂಕಿಗೆ ಒಂದು ಏನು ಈ ನಮ್ಮ UGD ಮತ್ತು ಕಾವೇರಿ 6ನೇ ಹಂತದ ನೀರನ್ನು ಸಹ ತಂದಿದ್ದಾರೆ. ನೆಲಮಂಗಲ ತಾಲೂಕಿಗಷ್ಟೇ ಅಲ್ಲ, ಅವರು ಪ್ರತಿಯೊಂದು ಯಾವುದೇ ಗ್ರಾಮಕ್ಕೆ ಹೋಗಿ ಎಲ್ಲರಿಗೂ ಸಹಕಾರ ಕೊಡ್ತಾರೆ. ನಾವು ಸಹ ಅವ್ರ ಮನೆಗೆ ಹೋದಾಗ ನಿಮ್ಗೇನು ಸಹಕಾರ ಬೇಕು ಅಂತ ಕೇಳಿದ್ದಾರೆ. ಬಹಳ ಇನ್ನು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಅವ್ರ ಸಹಕಾರ ತುಂಬ ಕೊಟ್ಟಿದ್ದಾರೆ. ಅದು ಈಗ ಕೇಳಿ ಇಷ್ಟೇ ನಾನು ಇಷ್ಟಪಡೋದು, ಈ ಒಂದು ಕುಗ್ರಾಮದಲ್ಲಿ ಒಂದಿಷ್ಟು ದೊಡ್ಡ ಒಂದು ದೇವಸ್ಥಾನ ಆಗಿದೆ. ಇನ್ನು ಮುಂದೆ ನೀವೆಲ್ಲರೂ ಏನು ಭಕ್ತಾದಿಗಳಿದ್ದೀರ ಬಂದು ಈ ಸ್ವಾಮಿಯ ದರ್ಶನ ಪಡೆದು ಈ ದೇವಸ್ಥಾನ ಇನ್ನು ಮುಂದೆ ಇದೇ ಥರ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಈ ನಮ್ಮ ವಿಶೇಷವಾಗಿ ಏನಪ್ಪ ಒಂದು ವಿಶೇಷ ಹೇಳಬೇಕು ಅಂದರೆ ಬೇಗೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ವೆಂಕಟರಮಣ ಸ್ವಾಮಿ ಇರೋದು ಇದೊಂದೇ ದೇವಸ್ಥಾನ ನಮ್ಮ ಪಾಪಬೋವಿಪಾಳ್ಯ ಗ್ರಾಮದಲ್ಲಿ. ಹಾಗಾಗಿ ನಾನು ಅಂದ್ಕೊತೀನಿ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ದೇವಸ್ಥಾನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಮಾರುತಿ ಅಂತ, ಪಾಪಬೋವಿಪಾಳ್ಯ, ನೆಲಮಂಗಲ ತಾಲೂಕು. ನಮ್ಮ ತಾತ ಮುತ್ತಾತ ಕಾಲದಿಂದ 150 ವರ್ಷದಿಂದ ನಾವು ಉತ್ಸವ ಮೂರ್ತಿನ ಪೂಜಿಸ್ಕೊಂಡು ಬರ್ತಾಯಿದ್ರು. ನಾವು ನಮ್ಮ ಅಣ್ಣ ತಮ್ಮದಿರು ಮತ್ತು ಊರಿನ ಗ್ರಾಮಸ್ಥರು ದಾನಿಗಳ ಸಹಾಯದಿಂದ ಒಂದು ಸ್ವಾಮಿಗೆ ಒಂದು ಆಲಯವನ್ನು ನಿರ್ಮಾಣ ಮಾಡಿ ವಿಭವ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಇವತ್ತು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ಸ್ವಾಮಿ ಈ ನಮ್ಮ ತಾಲೂಕಿನಲ್ಲಿರೋಂಥ ಎಲ್ಲ ಜನಗಳಿಗೆ ಒಂದು ಒಳ್ಳೇದು ಮಾಡ್ಕೊಂಡು ಹೋಗಲಿ ಅಂತ ನಾವು ಭಗವಂತನ ಹತ್ರ ಬೇಡ್ಕೊತೀವಿ. ಭಕ್ತಾದಿಗಳು ಏನು ಹೇಳಬೇಕು ಅಂತಂದರೆ, ಇಲ್ಲಿ ಕಳೆದ 150-200 ವರ್ಷ ಇತಿಹಾಸ ಇರೋ ದೇವಸ್ಥಾನದಿಂದ ತುಂಬ ಪವರ್ಫುಲ್ ಇದೆ. ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ನಮ್ಗೆ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಬೇಕು ಅಂತ ನಾವು ಕೇಳ್ಕೊತೀವಿ. ಶಾಸಕರು ಮೊದಲಿಂದನೂ ನಮ್ಗೆ ತುಂಬ ಸಹಕಾರ ಮಾಡಿದ್ದಾರೆ, ಮುಂದಕ್ಕೂ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಾನಿಗಳಂತೂ ತುಂಬ ಮಹಾದಾನಿಗಳು, ನಮಗೆ ಪ್ರತಿಯೊಂದಕ್ಕೂ ನಾವು ಹೋಗಿ ಕೇಳಿದ್ದಕ್ಕೆ ಯಾವುದೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲದನ್ನು ಸಹಕಾರ ಮಾಡಿ ಈ ಮಟ್ಟಕ್ಕೆ ದೇವಸ್ಥಾನ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ. ಅವರಂತೂ ತುಂಬ 3 ದಿವಸದಿಂದ ಅವ್ರು ಯಾರೂ ನಿದ್ದೆನೇ ಮಾಡಿಲ್ಲ ಪಾಪ.
ಊರಲ್ಲಿರೋ ಹೆಂಗಸರಿರ್ಬೋದು, ಎಲ್ಲರೂ ಮಕ್ಕಳಿರ್ಬೋದು, ಎಲ್ಲರೂ ನಿಂತ್ಕೊಂಡು ತುಂಬ ಸಹಕಾರ ಮಾಡಿ, ಯುವಕರು ಎಲ್ಲರೂ ಸಹಕಾರ ಮಾಡಿ ಇವತ್ತು ಪ್ರೋಗ್ರಾಮ್ ಯಶಸ್ವಿ ಆಗೋಕ್ಕೆ ಸಹಕಾರ ಆಗಿದೆ. ಖಂಡಿತ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀವಿ. ಏನೇನು ಭಗವಂತನಿಗೆ ಸೇವಾ ಕಾರ್ಯಗಳು ಮಾಡಬೇಕು ಅದನ್ನೆಲ್ಲ ನಾವು ಮನಸ್ಸಿಂದ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಅಂತ ದೇಗನಹಳ್ಳಿ.